ಹೇ ಗೈಸ್, ನಾವಿವಾಗ ಸಿಂಗಾಪುರ್ ಏರ್ಪೋರ್ಟ್ ಟರ್ಮಿನಲ್ 4 ನಾವು ನಮ್ಮ ಹೋಟೆಲ್ನ ಅರೌಂಡ್ 7 o'clock ಬಿಟ್ಬಿಟ್ಟು ಇಲ್ಲಿಗೆ ಒಂದು 30 ಮಿನಿಟ್ಸ್ ಜರ್ನಿ ಆಯಿತಾ. 45 ಮಿನಿಟ್ಸ್ ಜರ್ನಿ ಹೋಟೆಲಿಂದ ಸಿಂಗಾಪುರ್ ಏರ್ಪೋರ್ಟ್ಗೆ ಬಸ್ಸಲ್ಲಿ ಬಂದ್ವಿ. ಬಸ್ಸಲ್ಲಿ ನಿಮಗೆ ಸೇಮ್ ನಾನು ನಿನ್ನೆ ಹೇಳ್ದಂಗೆ ನಿಮ್ಮದು ವೀಸಾ ಕಾರ್ಡ್ ಇದ್ದರೆ ಸಾಕು, ಇಲ್ಲ ಈಸಿ ಲಿಂಕ್ ಕಾರ್ಡ್ ಅಂತ ಬರುತ್ತೆ, ಅದನ್ನು ತೊಗೊಂಡ್ರು ಓಕೆ. ನೀವು 2 ಡೇಸ್ ಆಗಿರೋದ್ರಿಂದ ನಿಮಗೆ ಈಸಿ ಲಿಂಕ್ ಆಮೇಲೆ ಇನ್ನೊಂದು ಟೂರಿಸ್ಟ್ ಪಾಸ್ ಕಾರ್ಡ್ ಅವೆಲ್ಲ ತೊಗೊಂಡ್ರೆ ವೇಸ್ಟ್ ಆಗುತ್ತೆ. ಯಾಕೆಂದರೆ ಅದು $25 ಡೆಪಾಸಿಟ್ ಮಾಡಿಬಿಟ್ಟು ತೊಗೋಬೇಕು. ಅದಕ್ಕೋಸ್ಕರ ಇಲ್ಲಿ ನೀವು 2 ಡೇಸಲ್ಲಿ ನೀವು ಅಷ್ಟು $25 ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಇಲ್ಲಿರೋ ಪ್ಲೇಸಸ್ ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ದಟ್ಸ್ ವೈ ನಾವು ನೈಟ್ 9:30 ಅನ್ಸುತ್ತಲ್ವ ನಾವು ಬಿಟ್ಟಿದ್ದು. 9:15 ಫ್ಲೈಟ್ ನಾವು ತೊಗೊಂಡಿದ್ದು ಅಷ್ಟೇ ನೈಟ್. ಅಲ್ಲಿ 9:15 ಬಿಟ್ಟರೆ ಇಲ್ಲಿ 5:30ಗೆ ಬಂದ್ವಿ. ಅರೌಂಡ್ 7 hours ಜರ್ನಿ ಅಂತ ಅಂದ್ಕೊಬೇಡಿ, ಯಾಕೆ ಅಂದರೆ ಇದು 2.5 hours ಸಿಂಗಾಪುರ್ ಇಂಡಿಯಾಕ್ಕಿಂತ ಮುಂದೆ ಇದೆ. ಸೊ ನಿಮಗೆ 5 hours ಜರ್ನಿ ಆಗುತ್ತೆ. 5:30 ಲ್ಯಾಂಡ್ ಆದಮೇಲೆ ನಾವು 10 o'clockಗೆ ಜುವೆಲ್ ಓಪನ್ ಆಗೋದು ಚೆಂಗಿ ಏರ್ಪೋರ್ಟಲ್ಲಿ. ಹಾಗಾಗಿ 4 hours ನಾವು ಫುಲ್ ಏರ್ಪೋರ್ಟ್ ಎಲ್ಲ ಸುತ್ತಾಡಿ ಅಲ್ಲೇ 1 hour ರೆಸ್ಟ್ ಮಾಡಿ ಮಲ್ಕೊಂಡು ಆಮೇಲೆ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ 1 hour ಹುಡುಕಿದ್ವಿ. ಇಡೀ ಏರ್ಪೋರ್ಟು ಟರ್ಮಿನಲ್ 1, 2, 3 ಹೋಗಿ ಹುಡುಕಿದ್ವಿ 3 ಟರ್ಮಿನಲಲ್ಲೂ. ಆಮೇಲೆ ಟರ್ಮಿನಲ್ 3ಅಲ್ಲಿ ಅಂಜನಾಪುರ ಅಲ್ಲ, ಇಂಡಿಯನ್ ರೆಸ್ಟೋರೆಂಟಲ್ಲಿ ಹೋಗಿ ಅಲ್ಲಿ ದೋಸೆ ತಗೊಂಡು ದೋಸೆ ತಿಂದ್ವಿ. ಆನಿಯನ್ ಉತ್ತಪ್ಪಂ ಅದಕ್ಕೆ ಆನಿಯನ್ ಉತ್ತಪ್ಪಂ ಅಷ್ಟೇ. ನಿಮಗೆ ಈರುಳ್ಳಿ ದೋಸೆ ಕೊಡೋದು. ನೀವೇನು ತಿನ್ನೋದು? ನಾನು ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್. ಬೆಳಗ್ಗಿನ ಎಗ್ ಫ್ರೈಡ್ ರೈಸು ಆನಿಯನ್ ಉತ್ತಪ್ಪಂ ತಗೊಂಡು ತಿಂದ್ವಿ. ಮತ್ತು ಅಲ್ಲೆಲ್ಲ ಟರ್ಮಿನಲ್ 1ಇಂದ 2ಗೆ 2ಇಂದ 3ಗೆ ಎಲ್ಲ ಓಡಾಡೋಕ್ಕೆ ಯಾವುದು ಸ್ಕೈ ಮೋನೋ ರೈಲ್ ಇದೆ, ಅದರಲ್ಲಿ ಹೋಗ್ಬೋದಿಲ್ಲ. ಫ್ರೀ ಅದು, ಅದಕ್ಕೇನು ದುಡ್ಡು ಏನಿಲ್ಲ, ಫ್ರೀ ಅದೆಲ್ಲ ಕಡೆ ಹೋಗ್ಬೋದು. ಜುವೆಲ್ ನೋಡೋದು ಮಿಸ್ ಮಾಡಬೇಡಿ ಯಾರು. ಚೆಂಗಿ ಏರ್ಪೋರ್ಟಲ್ಲಿ ಚೆನ್ನಾಗಿದೆ. ಫ್ರೈಡೇ ಟು ಸಂಡೇ 10 AM ಓಪನ್ ಆಗುತ್ತೆ. ನನ್ನ ಗಂಡ 2 ಗಂಟೆ 3 ಗಂಟೆ ಚೆಕ್-ಇನ್ ಇರುತ್ತೆ, ಇಮಿಗ್ರೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು 7 ಗಂಟೆಗೆ ಮನೆ ಬಿಟ್ಬಿಟ್ಟು ಇಲ್ಲಿ ಕರ್ಕೊಂಬಂದಿರೋದು. ಇನ್ನೂ 2 hours ವೆಯ್ಟ್ ಮಾಡಬೇಕು. ನನಗೆ ಗೊತ್ತಿತ್ತು ಇಂಡಿಯಾ ಅಂತ ಇದ್ದೆ ನಾನು. ಇಂಡಿಯಾದಲ್ಲಿ ಲೇಟ್ ಆಗುತ್ತೆ, 1 hour ಬೇಕು ಎಲ್ಲ ಮುಗಿಸೋದಕ್ಕೆ. ಇಲ್ಲಿ 1 hour ಅಲ್ಲ, 5 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿದೋಗಿದೆ. ಕುತ್ಕೊಂಡು ಖಾಲಿ ಹೊಡಿತಾ ಇದ್ದೀನಿ. ನೊಣನೂ ಇಲ್ಲ, ಇಲ್ಲಿ ಒಂದು ಚಿಟ್ಟೆನೂ ಇಲ್ಲ ನೋಡೋಣ ಅಂದರೆ. ಎಷ್ಟು ವೇಸ್ಟ್ ಆಯಿತು. ಇಷ್ಟೊತ್ತು ಬೇಗ ಎದ್ಬಿಟ್ಟು 5 ನಿಮಿಷದಲ್ಲಿ ಮುಗ್ದಿದೆ. ಹೆಂಗೆ ಗೊತ್ತಾ, ಇಲ್ಲೊಂದು ಮಿಷಿನ್ ಥರ ಇರುತ್ತೆ, ಇಲ್ಲೆಲ್ಲ ಆಟೋಮೇಟೆಡ್ ಇಮಿಗ್ರೇಷನ್. ನಿಮಗೊಂದು ಕೋಡ್ ಕೊಟ್ಟಿರ್ತಾರಲ್ವ, ನೀವು ಟಿಕೆಟ್ ಬುಕ್ ಮಾಡಿದಾಗ ಇಮೇಲಲ್ಲಿ ಬಂದಿರುತ್ತೆ. ಆ ಕೋಡ್ ತೊಗೊಂಡು ಇಲ್ಲಿ ಆ ಮಿಷಿನಲ್ಲಿ ಎಂಟರ್ ಮಾಡಿದ್ರೆ ನಿಮ್ಮ ಫ್ಲೈಟ್ ಡೀಟೇಲ್ಸು ಮತ್ತು ನಿಮ್ಮದು ಇಬ್ಬರದ್ದು ಪಾಸ್ಪೋರ್ಟ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಎಲ್ಲ ಸ್ಟೋರ್ ಆಗಿರುತ್ತೆ ಮುಂಚೆನೇ. ಸೊ ಅಲ್ಲಿ ಜಸ್ಟ್ ನೀವು ನಿಮ್ಮ ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡಿ ಬೋರ್ಡಿಂಗ್ ಪಾಸ್ ಬರುತ್ತೆ, ಅದನ್ನು ತೊಗೊಂಡು ಹೋದರೆ ಮುಗೀತು. ನಿಮ್ಮ ಲಗೇಜ್ನು ವೆಯ್ಟ್ ಮಾಡಲ್ಲ, ಏನು ಮಾಡಲ್ಲ. ಅವರು ಜಸ್ಟ್ ತೊಗೊಂಡು ಬರೋದು ಅಷ್ಟೇ. ನಮ್ಮದು ಕ್ಯಾಬಿನ್ ಲಗೇಜ್ ಆಗಿರೋದ್ರಿಂದ ನಾವೇನು ಬ್ಯಾಗೇಜ್ದು ಏನು ವೆಯ್ಟ್ ಮಾಡಿಸ್ಲಿಲ್ಲ. ಜಸ್ಟ್ ಕ್ಯಾಬಿನ್ ಬ್ಯಾಗ್. ನಮ್ಗನ್ನಿಸ್ತು ಸಿಂಗಾಪುರ್ಗೆ ಮೋರ್ ದೆನ್ 3 days ಇದ್ದರೆ ವೇಸ್ಟ್ ಅಂತ ಅಲ್ವಾ. ಆ್ಯಸ್ ಅ ಟೂರಿಸ್ಟ್ ನಿಮಗೆ 2 to 3 days ಇದ್ದರೆ ಸಾಕು. ಯಾಕಂದರೆ ಇದು ಚಿಕ್ಕ ಸಿಟಿ, ನಿಮಗೆ ನೋಡೋಕ್ಕೇನು ಜಾಸ್ತಿ ಪ್ಲೇಸಸ್ ಇಲ್ಲ. ಏನೊಂದು ಗಾರ್ಡನ್ಸ್ ಬೈ ದ ವೇ, ಸೂಪರ್ ಟ್ರೀ, ಆಮೇಲೆ ಮರ್ಲಿನ್ ಸ್ಟ್ಯಾಚು ಇದೆಯಲ್ಲ ಅಲ್ಲಿ, ಚೆಂಗಿ ಏರ್ಪೋರ್ಟ್, ಜುವೆಲ್, ಇದು ಬಿಟ್ಟರೆ ನೆಕ್ಸ್ಟ್ ಡೇ ಫುಲ್ ಡೇ ಯೂನಿವರ್ಸಲ್ ಸ್ಟುಡಿಯೋ ಆ ಕಡೆ ಹೋಗ್ಬಿಟ್ರೆ ಮುಗೀತು. ರೆಸಾರ್ಟ್ ವರ್ಲ್ಡ್ ನೋಡಿಬಿಟ್ರೆ ಸೆಂಟೋಸಾ ಐಲ್ಯಾಂಡ್ಗೆ ಹೋದರೆ ಇನ್ನೇನು ಇಲ್ಲ ಇಲ್ಲಿ. ಸೊ ನಾವು ಇದನ್ನೆಲ್ಲ 2 daysಲ್ಲೇ ಕವರ್ ಮಾಡಿದ್ವಿ. ನಾವು ಸೆಂಟೋಸಾ ಐಲ್ಯಾಂಡ್ಗೆ ಹೋಗಿಲ್ಲ, ಯಾಕೆಂದರೆ ಆಲ್ರೆಡಿ ನಾವು ವಿಯೆಟ್ನಾಮಲ್ಲಿ ಅದೇ ಕೇಬಲ್ ಕಾರಲ್ಲಿ ಹೋಗಿ ಬೇಜಾರಾಗಿದೆ. ಸೊ ಇಲ್ಲಿ ನಾವು ಹೋಗಲಿಲ್ಲ, ಯಾಕೆಂದರೆ ಆಲ್ರೆಡಿ ವಿ ಟ್ರೈಡ್ ಮೆನಿ ಥಿಂಗ್ಸ್. ಒಂದು 10 ಸಲ ಹತ್ತಿ ಇಳಿದಿದ್ದೀವಿ ಆ ಕೇಬಲ್ ಕಾರ್ನ. ದಟ್ಸ್ ವೈ. ಆಮೇಲೆ
ಇಲ್ಲಿದ್ದು ಏರ್ಪೋರ್ಟಿಂದ ಏನು ನೀವು ಬಸ್ಸಲ್ಲಿ ಹೋಗ್ಬೋದು ಹೋಗೋರು, ಇಲ್ಲ ಟ್ಯಾಕ್ಸಿ ಅಂದರೆ ಯಾರು ಪ್ರಿಫರ್ ಮಾಡಲೇಬೇಡಿ. ಯಾಕಂದರೆ ನೀವು ಟ್ಯಾಕ್ಸಿ ಏರ್ಪೋರ್ಟಿಂದ ನೀವು ಸಿಟಿಗೆ ಹೋಗ್ಬೇಕಂದ್ರೆ ಮಿನಿಮಮ್ $30-35 ಆಗುತ್ತೆ. ಹಾಗೆ ಟೋಲ್ ಚಾರ್ಜಸ್ ಎಲ್ಲ ಹಾಕ್ತಾರೆ. ಅದಕ್ಕಿಂತ ಬೆಸ್ಟ್ ಅಂದರೆ ಬಸ್ಸಲ್ಲಾದರೂ ಹೋಗ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಕನೆಕ್ಷನ್ MRT ಇದೆ ಏರ್ಪೋರ್ಟಿಗೆ. ಅಲ್ಲಿದ್ದ ಸಿಟಿ ಸೆಂಟರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇಡೀ ಆಲ್ ಓವರ್ ಸಿಂಗಾಪುರಲ್ಲಿ ಎಲ್ಲ ಕಡೆನೂ ಮೆಟ್ರೋ ಕನೆಕ್ಷನ್ ಇದೆ, ಬಸ್ಸು ಕನೆಕ್ಷನ್ ಇದೆ. ನೀವು ಜಸ್ಟ್ ಗೂಗಲ್ ಮ್ಯಾಪಲ್ಲಿ ನಿಮ್ಮ ಎಲ್ಲಿಗೆ ಹೋಗ್ಬೇಕು ಡೆಸ್ಟಿನೇಷನ್ ಹಾಕಿದರೆ ಸಾಕು, ನೀವು ನೀವು ಅಲ್ಲಿ ತೋರಿಸುತ್ತೆ. ನೀವು MRTಯಿಂದ ಮೆಟ್ರೋದಲ್ಲಾದರೂ ಹೋಗ್ಬೋದು, ಇಲ್ಲಾಂದರೆ ಬಸ್ಸಲ್ಲಾದರೂ ಹೋಗ್ಬೋದು. ಬಸ್ ನಂಬರು ತೋರಿಸುತ್ತೆ, ಬಸ್ ಎಷ್ಟೊತ್ತಿಗೆ ಬರುತ್ತೆ, ಟೈಮಿಂಗ್ ಎಕ್ಸಾಕ್ಟ್ ಟೈಮಿಂಗ್ ಏನು ತೋರಿಸುತ್ತೆ ಅದೇ ಟೈಮಿಗೆ ಬಸ್ ಬರುತ್ತೆ. 1 ನಿಮಿಷ ಇತ್ಲಾಗ ಏನಾಗಲ್ಲ, ಎಕ್ಸಾಕ್ಟಾಗಿ ಅದೇ ತೋರಿಸುತ್ತೆ. ಮತ್ತು ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟೊತ್ತಿಗೆ ಯಾವ ಸ್ಟಾಪ್ ಬರುತ್ತೆ, ಹೆಂಗೆ ಒಂದೆಲ್ಲ ಮ್ಯಾಪಲ್ಲೇ ತೋರಿಸುತ್ತೆ. ಆರಾಮಾಗಿ ಲೈವ್ ಟ್ರ್ಯಾಕಿಂಗ್ ಇರುತ್ತೆ. ಆಮೇಲೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಂದರೆ ಬಸ್ಲಿ ಏನಂದರೆ ಬಸ್ಸಿಗೆ ಮಾತ್ರ ಬಿಟ್ಬಿಟ್ಟಿದ್ದಾರೆ. ಆ ಕಡೆ ಕಾರ್ ಟ್ಯಾಕ್ಸೀಸ್ ಎಲ್ಲ ಹೋಗೋದು ಆ ಸೈಡು. ಬಸ್ಸಿಗೆ ಮಾತ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡೋದು ಫುಲ್ ಅದಕ್ಕೆ ಜಾಗ ಬಿಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಇಡೀ ದೇಶದಲ್ಲಿ ನಮಗೆ ಒಂಚೂರು ಟ್ರಾಫಿಕ್ ಅನ್ನೋದೇ ಕಾಣಿಸ್ಲಿಲ್ಲ. ಎಲ್ಲೂ ನಾವು ನಿಂತ್ಕೊಂಡೇ ಇಲ್ಲ. ಎಕ್ಸಾಕ್ಟ್ 7 ಅಂದರೆ 7ಗೆ ಬರುತ್ತೆ, 7:01ಗೂ ಬರಲ್ಲ, 7ಗೆ ಬರುತ್ತೆ. 7:30 ಸ್ಟಾಪ್ ನಿಮ್ಮದು ಅಂದ್ರೆ 7:30 ಅಲ್ಲೇ ಅಷ್ಟೊತ್ತಿಗೆ ಸ್ಟಾಪ್ ಆಗುತ್ತೆ ಅಲ್ಲಿ ನಿಮ್ಮ ಡೆಸ್ಟಿನೇಷನಲ್ಲಿ ಬಸ್ಸು. ಬಟ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸಿಂಗಾಪುರ್. ಇಡೀ ಕಂಟ್ರಿಯಲ್ಲಿ ನಮಗೆಲ್ಲೂ ಕೊಳೆ ಅನ್ನೋದೇ ಕಾಣಿಸಿಲ್ಲ, ಎಲ್ಲ ನೀಟಾಗಿತ್ತು. ಒಂದು ಕಸ, ಒಂದು ಪೇಪರ್, ಒಂದು ಏನು ರೋಡ್ ಮೇಲಿಲ್ಲ. ಈವನ್ ಡ್ರೈಡ್ ಲೀವ್ಸ್ ಬಿದ್ದಿರೋದನ್ನು ಬಂದ್ಬಿಟ್ಟು ಕಸ ಹೊಡ್ಕೊಂಡು ತೊಗೊಂಡೋಗ್ತಾರೆ, ಅಷ್ಟು ನೀಟಾಗಿದೆ ಇಲ್ಲಿ. ಎವ್ರಿವೇರ್ ಸಿಸ್ಟಮ್ಯಾಟಿಕ್ಕಾಗಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಇಲ್ಲಿರೋ ಜನನೂ ಅಷ್ಟೇ, ಅಷ್ಟು ನೀಟಾಗಿ ಯೂಸ್ ಮಾಡಿ ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಜನಯಿಂದನೇ ಆಗ್ತಾ ಇರೋದು. ಸೊ ನಮ್ಮ ಇಂಡಿಯಾನೂ ನಾವು ಇದೇ ಥರ ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಬೇಕು. ಸದ್ಯಕ್ಕೆ ಸಿಂಗಾಪುರಲ್ಲೆಲ್ಲೂ ಪಾನ್ ಮಸಾಲ ಬಂದಿದೆ ರೆಡ್ ಆಗಿರೋದು ಎಲ್ಲ ಕಡೆ. ನಾವಿವಾಗ ಲಂಕಾವಿ ಹೋಗ್ತಾ ಇದ್ದೀವಿ. ಲಂಕಾವಿಗೆ ಆಲ್ಮೋಸ್ಟ್ 1 hour ಜರ್ನಿ ಫ್ರಮ್ ಸಿಂಗಾಪುರ್. ನೀವು ಬಸ್ 1.5 hour. ಓಕೆ, ನಾವು ಇವಾಗ 10:15 ಓಕೆ, 10:15 to 12:50 to 12:50